ಅವ್ರು ಇರ್ತಾರಾ, ಇವ್ರು ಬರ್ತಾರಾ, ಕುರ್ಚಿ ಯಾರ ಗದ್ದುಗೆ ಹೋಗುತ್ತೆ, ಯಾರ ಕೈ ಸೇರುತ್ತೆ ಕುರ್ಚಿ ಎನ್ನುವಂಥದ್ದು ಮತ್ತಷ್ಟು ಕುತೂಹಲ ಮೂಡಿಸ್ತಾ ಇದೆ. ಹೈಕಮಾಂಡ್ ಈ ಕರೆಯುತ್ತೆ ಆ ಕರೆಯುತ್ತೆ, ಇದರ ನಡುವೆ ಈಗ ಇನ್ನೇನು 3 ದಿನ ಬಾಕಿ ಇದೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈ ಸಿಎಂ ಕುರ್ಚಿ ಅನ್ನೋದು ಗಗನ ಕುಸುಮವಾಗತ್ತಾ, ಸಿಗದೇ ಇಲ್ವಾ, ಬರೀ ಆಸೆಯಲ್ಲೇ ತೇಲಿಸ್ತಾರಾ ಅಥವಾ ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಸಮಾಧಾನ ಮಾಡುವಂತಹ ತಾಕತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆಯಾ? ಎಲ್ಲಾ ಪ್ರಶ್ನೆಗಳ ನಡುವೆ ಸಿಎಂ ಕುರ್ಚಿ ಕುರುಕ್ಷೇತ್ರದಲ್ಲಿ ರಣರೋಚಕ ಯುದ್ಧ ಆಲ್ರೆಡಿ ಆರಂಭ ಆಗಿದೆ. ಗದ್ದುಗೆ ಗುದ್ದಾಟದಲ್ಲಿ ಯಾರಾಗ್ತಾರೆ ಚಾಂಪಿಯನ್ ಕುತೂಹಲ ಮೂಡಿಸ್ತಾ ಇದೆ. 2.5 ವರ್ಷಗಳ ಆಡಳಿತ ಚುಕ್ಕಾಣಿಯನ್ನ ಹಿಡಿಯೋದ್ಯಾರು ಅಥವಾ ಸೂತ್ರವನ್ನ ಎಲ್ಲಾದ್ರೂ ಬದಲಾಯಿಸ್ಕೊಬಿಡ್ತಾರಾ? 2.5 ಇದ್ದಿದ್ದು 3 ವರ್ಷ 2 ವರ್ಷ ನಂಗೆ ಆಗ್ಬಿಡುತ್ತಾ? ಏನಾಗತ್ತೆ? ಬದಲಾವಣೆ ಆಗತ್ತಾ? ಇದೀಗ ಡೆಲ್ಲಿ ಹೈಕಮಾಂಡ್ ದೃಷ್ಟಿಯಲ್ಲಿ ಯಾರು ದಿ ಬೆಸ್ಟ್ ಲೀಡರ್ ಯಾರು ಅನ್ನೋ ಪ್ರಶ್ನೆ ಇದೆ. ಕಾಂಗ್ರೆಸ್ ಜೋಡೆತ್ತುಗಳ ಪೈಕಿಗೆ ಯಾರಿಗೆ ಈ ಲಕ್ ಅನ್ನು ಖುಲಾಯಿಸುತ್ತೆ? ಸಿದ್ದರಾಮಯ್ಯ ಅವ್ರಿಗೆ ಕೊಟ್ರೆ ಮುಂದಕ್ಕೇನು ಡಿ.ಕೆ.ಶಿ ಅವರ ನಡೆ, ಡಿ.ಕೆ.ಶಿ ಕೊಟ್ರೆ ಸಿದ್ದರಾಮಯ್ಯ ಅವ್ರನ್ನ ಅಥವಾ ಸಿದ್ದರಾಮಯ್ಯ ಅವರ ಟೀಮ್ ಅನ್ನ ಸಮಾಧಾನ ಮಾಡೋದು ಹೆಂಗೆ? ಖರ್ಗೆ ಸೇರಿದಂತೆ ಕಾಂಗ್ರೆಸ್ ವರಿಷ್ಠರಿಂದ ಭಾರಿ ಲೆಕ್ಕಾಚಾರಗಳಾಗ್ತಾ ಇದೆಯಂತೆ. ಫಿಕ್ಸ್ ಆಗೇ ಬಿಟ್ಟಿದೆ ಮುಹೂರ್ತ, ಹುಕ್ಕುಂ ಅಷ್ಟೇ ಬಾಕಿನ. ಹಾಗಾದ್ರೆ ಯಾರಾಗ್ತಾರೆ ನೆಕ್ಸ್ಟ್ ಸಿಎಂ? ಯಾರಾದ್ರೆ ಪಾರ್ಟಿಗೆ ಬೆಸ್ಟ್? ಇಬ್ಬರ ಸಮುದಾಯದ ತಕ್ಕಡಿಯಲ್ಲಿ ಯಾರ ಬಲ ಹೆಚ್ಚಾಗುತ್ತೆ? ರಾಹುಲ್ ಯಾರ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ? ಸೋನಿಯಾ ಅವರಿಗೆ ಬಹಳ ಹತ್ರದವರು, ಪ್ರಿಯವಾದವರು ಯಾರು? ಆಮೇಲೆ ಹೈಕಮಾಂಡ್ ಪಕ್ಷವೇ ಇಂಪಾರ್ಟೆಂಟ್, ವ್ಯಕ್ತಿ ಆಮೇಲೆ ನಾವು ಹೇಳ್ದಂಗೆ ಆಗ್ಬೇಕು, ಪಕ್ಷಕ್ಕೆ ಯಾರು ಇಂಪಾರ್ಟೆಂಟ್ ಅಲ್ಲ, ಪಕ್ಷ ಎಲ್ಲರಿಗೂ ಇಂಪಾರ್ಟೆಂಟ್ ಅಂತ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳುವ ತಾಕತ್ತನ್ನ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಕೂಡ ಉಳಿಸ್ಕೊಂಡಿದ್ಯಾ ಅನ್ನೋದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಮುಂಚೆ ಮಾತಾಡ್ದಂಗೆ ಈಗ ಸಿದ್ದರಾಮಯ್ಯ ಅವರ ನೀವು ಬಿಟ್ಟು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಡ್ರಿ ಅಂತ ನೇರವಾಗಿ ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡಕ್ ಆಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ದುರ್ಬಿನ್ ಹಾಕೊಂಡು ಹುಡುಕಿದ್ರು 2 ಕಡೆ ಸಿಗುತ್ತೆ ಕಾಂಗ್ರೆಸ್ ಅಲ್ಟಿಮೇಟ್ ಆಗಿ. ಉಳಿದಿದ್ದೆಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ. ಇದನ್ನು ತಪ್ಪಿಸ್ಕೊಬಿಟ್ರೆ ನಾನು ಹೇಳಿದ್ನಲ್ಲ, ಅಷ್ಟೊಂದು ಗಟ್ಟಿ ಧ್ವನಿಯಲ್ಲಿ ನಾವು ಹೇಳಿದ್ದೆ ಡಿಸಿಷನ್ ಫೈನಲ್, ನೀವು ತಗೊಳ್ಳಿ, ನೀವು ಬದಲಾಯಿಸಿ ಅಂತ ಹೇಳಕ್ ಆಗಲ್ಲ. ಬೆಣ್ಣೆಯಲ್ಲಿ ಕೂದಲನ್ನ ತೆಗೆದಂತೆ ಬಹಳ ನಾಜುಕಾಗಿ ಹೆಜ್ಜೆ ಇಡಬೇಕು. ಹಾಗಾಗಿ ಇಲ್ಲೆಲ್ಲ ರಾಜ್ಯದಲ್ಲಿ ಇಷ್ಟು ಹೊತ್ತುರಿತಾ ಇದೆ, ಬೆಂಬಲಿಗರು ನಾವ ಇವ್ರ ಅಂತ ಕಿತ್ತಾಡ್ತಾ ಇದ್ದಾರೆ. ಆದ್ರೂ ಹೈಕಮಾಂಡ್ ಡೇಟ್ ಅನ್ನ ಪೋಸ್ಟ್ಪೋನ್ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಏಕಾಏಕಿ ಕರೆದು ಏನ್ ಮಾತಾಡ್ತಾರೆ? ಈಗ ಅವ್ರು ಮಾತಾಡಿದ್ರೆ ಇವ್ರು ಒಪ್ಕೊಂಡು ಬರುವಂಗ ಇರ್ಬೇಕು, ಇವ್ರಿಗೆ ಸಮಾಧಾನ ಆಗ್ಬೇಕು, ಇಬ್ರಲ್ಲಿ ಒಬ್ರಿಗಾದ್ರು. ಅದನ್ನ ಹೆಂಗ ಸಮಾಧಾನ ಮಾಡ್ಬೇಕು ಅನ್ನೋದು ಲೆಕ್ಕಾಚಾರ ಆಗ್ಬೇಕಲ್ಲ. ಸೊ ಬ್ರೀತಿಂಗ್ ಸ್ಪೇಸ್ ತಗೊಳ್ತಾ ಇದೆ ಹೈಕಮಾಂಡ್ ಅನ್ನೋದು ಕಾಣಿಸ್ತಾ ಇದೆ. ಈಗೇನು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಖರ್ಗೆ ಅವರು ಮಾತಾಡ್ಬೋದು ಹೈಕಮಾಂಡ್ ಅಂತ ಅಂದ್ರೂ ಕೂಡ ಅಲ್ಟಿಮೇಟ್ ಆಗಿ ಅಲ್ಲಿ ಗಾಂಧಿ ಕುಟುಂಬ ಇಲ್ಲ ಅಂದ್ರೆ ಇವ್ರು 3 ಜನ ಏನು ಅಲ್ಟಿಮೇಟ್ ಡಿಸಿಷನ್ ತಗೊಳಕ್ ಆಗಲ್ಲ. ಇವ್ರು ಏನು ಡಿ.ಕೆ. ಶಿವಕುಮಾರ್ ಪರ ಮಾತಾಡಿದ್ರೆ ಹೆಂಗೆ, ಸಿದ್ದರಾಮಯ್ಯ ಅವರ ಪರ ಮಾತಾಡಿದ್ರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಮಾಧಾನ ಮಾಡೋದು ಹೆಂಗೆ, ಇವೆಲ್ಲವನ್ನ ಲೆಕ್ಕಾಚಾರ ಹಾಕೊಂಡು ಗಾಂಧಿ ಕುಟುಂಬದ ಹತ್ರ ಹೋಗ್ತಾರೆ. ಅಳೆದು ತೂಗಿ ಇಬ್ಬರನ್ನು ಸಮಾಧಾನ ಮಾಡ್ಲೇಬೇಕು. ಕೊಟ್ಟ ಮಾತನ್ನ ಈಡೇರಿಸ್ತಾರಾ ಅಥವಾ ಈಗಿದ್ದಂತಹ ಸೂತ್ರ ಬದಲಾವಣೆ ಆಗುತ್ತಾ? ಏನ್ ಸೂತ್ರ? 2.5 ವರ್ಷ ಇವರು, 2.5 ವರ್ಷ ಅವರು ಅಂತ. ಇದನ್ನೆಲ್ಲಾದ್ರೂ ಬದಲಾವಣೆ ಅಂದ್ರೆ ಹೆಂಗೆ ಅಂದ್ರೆ 5 ವರ್ಷ ಅಂತಲ್ಲ, 3 ವರ್ಷ 2 ವರ್ಷ ಮಾಡ್ತಾರಾ? ಮುಂಬರುವ ಯುಗಾದಿ ತನಕ ಸಿದ್ದರಾಮಯ್ಯ ಅವ್ರನ್ನೇ ಮುಂದುವರಿಸ್ತಾರಾ? ಮತ್ತೊಂದು ಬಜೆಟ್ ಸಿದ್ದರಾಮಯ್ಯ ಅವರೇ ಮಂಡಿಸ್ತಾರಾ? ಇವೆಲ್ಲವೂ ಕುತೂಹಲ ಮೂಡಿಸ್ತಾ ಇದೆ. ಏನ್ ಬೇಕಾದ್ರೂ ಆಗ್ಬೋದು ಇದರಲ್ಲಿ.